ನಮಸ್ಕಾರ ವೀಕ್ಷಕರೇ, ನಾನು ಪ್ರತಿಭಾ ಅಜಯ್. ನಿಮಗೆಲ್ಲರಿಗೂ ಟಿಫನ್ ಬಾಕ್ಸ್ಗೆ ಸ್ವಾಗತ. ಇವತ್ತು ಏನು ಸ್ಪೆಷಲ್ಲು? ಇವತ್ತು ರವಾ ಪೊಂಗಲ್ ಮಾಡೋಣ ಅಂತಿದ್ದೀನಿ. ರವಾ ಪೊಂಗಲ್ ಅಂತಂದರೆ ಅಕ್ಕಿ ಮತ್ತು ಹೆಸರುಬೇಳೆಲಿ ಮಾಡ್ತಾರೆ. ರವೆಯಿಂದ ಮಾಡ್ಬೋದು, ಅದು ಒಂದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಅಂತ ಹೇಳ್ಬಿಟ್ಟು. ರವಾ ಪೊಂಗಲ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. ಹೆಸರುಬೇಳೆ ನೆನೆಸಿರೋದು, ಕಾಜು, ಉಪ್ಪು, ಕರಿಮೆಣಸು, ಜೀರಿಗೆ, ಅರಿಶಿನ, ತುಪ್ಪ, ರವೆ, ಕರಿಬೇವು, ಶುಂಠಿ, ಹಸಿಮೆಣಸಿನ್ಕಾಯಿ. ಫಸ್ಟ್ ಮೊದಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಜೀರಿಗೆ, ಕರಿಮೆಣಸು, ಶುಂಠಿ, ಕಾಜು, ಕರಿಬೇವು, ಇದು ಹೆಸರುಬೇಳೆ ಬೇಯಿಸ್ಕೊಂಡಿದ್ದೀನಿ. ಅರ್ಧ ಕಪ್ ಹೆಸರುಬೇಳೆಗೆ 1.5 ಕಪ್ ನೀರು ಹಾಕಿಬಿಟ್ಟು ಬೇಯಿಸಿದ್ದೀನಿ. ಇದು ಹಾಕೋಣ. ಇವಾಗ ನೀರು ಹಾಕೊಳ್ಳೋಣ. ನಾನೊಂದು 3/4 ಕಪ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ ನೀರಷ್ಟು ಹಿಡಿಸುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಕುದಿ ಬಂದಿದೆ. ಅದು ಬೇಯಲಿ, ಸ್ವಲ್ಪ ಮುಚ್ಚಿಡೋಣ. ಆಗಿದೆ. ಪೊಂಗಲ್ ಅಂದರೆ ಸ್ವಲ್ಪ ಲಿಕ್ವಿಡ್ ಆಗೇ ಇರ್ತದೆ. ಕಾಯಿ ತುರಿ ಹಾಕಿದ್ರೂ ಟೇಸ್ಟ್ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿರಲ್ಲ ವೀಕ್ಷಕರೇ, ಬಿಸಿ ಬಿಸಿ ರವಾ ಪೊಂಗಲ್ ರೆಡಿಯಾಗಿದೆ. ತುಂಬಾ ಈಸಿ ಇದೆ, ನೀವು ಮನೇಲಿ ಮಾಡಿ ನೋಡಿ.